ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬರ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಆದಂತಹ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ, ದರ್ಶನ್ ವಿದೇಶಿ ಪ್ರವಾಸದ ಬಗ್ಗೆ ತೀರ್ಪು ನೀಡಲಿರುವಂತಹ ಕೋರ್ಟ್ ನಿನ್ನೆ ವಿಚಾರಣೆ ನಡೆಸಿ ಇಂದಿಗೆ ತೀರ್ಪನ್ನು ಕಾಯ್ದಿರಿಸಿದ್ದಂತಹ ಕೋರ್ಟ್ ವಿದೇಶಿ ಪ್ರಯಾಣ ಬದಲಾವಣೆಗೆ ಕೋರಿ ನಟ ದರ್ಶನ್ ಅರ್ಜಿಯನ್ನು ಸಲ್ಲಿಸಿದ್ರು ನ್ಯಾಯಾಲಯಕ್ಕೆ. ದಿನಾಂಕ ಬದಲಾವಣೆಗೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಂತಹ ದರ್ಶನ್ ತೀರ್ಪನ್ನು ಕಾಯ್ದಿರಿಸಿತ್ತು. ಜುಲೈ 11ರಿಂದ 30ರವರೆಗೆ ವಿದೇಶಿ ಪ್ರವಾಸಕ್ಕೆ ಅವಕಾಶವನ್ನು ನೀಡೋದಕ್ಕೆ ಮನವಿ ಮಾಡಿದ್ದಾರೆ. ದರ್ಶನ್ ಪರ ವಕೀಲ ಎಸ್ ಸುನಿಲ್ ಕುಮಾರ್ನಿಂದ ಮನವಿ ಮಾಡಲಾಗಿದೆ ನ್ಯಾಯಾಲಯಕ್ಕೆ. ವಿದೇಶಿ ಪ್ರವಾಸಕ್ಕೆ ಈ ಹಿಂದೆ ಅನುಮತಿ ನೀಡಿದ್ದಂತಹ ಕೋರ್ಟ್ ಈಗ ದಿನಾಂಕ ಮತ್ತು ಸ್ಥಳ ಬದಲಾವಣೆಗೆ ದರ್ಶನ್ ಪರ ವಕೀಲರು ಮನವಿ ಮಾಡಿದ್ದಾರೆ ಕೋರ್ಟ್ಗೆ. ಅರ್ಜಿ ವಿಚಾರಣೆ ನಡೆಸಿ ಇಂದಿಗೆ ತೀರ್ಪನ್ನು ಕಾಯ್ದಿರಿಸಿದೆ ಕೋರ್ಟ್. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಹೋಗೋದಕ್ಕೆ ಕೋರ್ಟ್ ಮೊರೆ ಹೋಗಿದ್ರು ನಟ ದರ್ಶನ್. ಅವರ ಪರ ವಕೀಲರು ಅರ್ಜಿಯನ್ನು ಹಾಕಿದ್ರು. ಈ ಹಿಂದೆ ಅರ್ಜಿಯನ್ನು ಹಾಕಿದ್ದಾದ ಮೇಲೆ ಕೋರ್ಟ್ ಪರ್ಮಿಷನ್ ಕೂಡ ಕೊಟ್ಟಿತ್ತು ನಟ ದರ್ಶನ್ಗೆ. ಆದರೆ ಇದೀಗ ಆ ಶೂಟಿಂಗಲ್ಲಿ ಏನೋ ಡಿಫರೆನ್ಸ್ ಆಗಿದೆ ಅಂತ ಕಾಣುತ್ತೆ. ಈಗ ಆ ಡೇಟ್ ಮತ್ತೆ ಪ್ಲೇಸ್ ಬದಲಾಗ್ತಾ ಇದೆ. ಅದಕ್ಕೆ ಮರಳಿ ಇದೀಗ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ ನಟ ದರ್ಶನ್. ಇದೀಗ ತೀರ್ಪನ್ನು ಕಾಯ್ದಿರಿಸಿತ್ತು. ಇವತ್ತು ತೀರ್ಪು ಬರಬಹುದು ಅಂತ ಹೇಳಲಾಗ್ತಾ ಇದೆ.